ಬಂಧುಗಳೇ ನಮಸ್ತೆ. ನೋಡಿ, ಹಳೆ ಕಾಲದಲ್ಲಿ ನಾವು ಒಂದು ಕ್ಲಾಸ್ ಶುರು ಆಗೋಕ್ಕಿಂತ ಮುಂಚೆ ಪುಸ್ತಕನ ತೊಗೊಂಬಂದು, ಖಾಕಿ ರೆಟ್ ತೊಗೊಂಬಂದು, ಅದನ್ನೆಲ್ಲ ನೀಟಾಗಿ ರಟ್ಟು ಹಾಕಿ ಅದ್ರ ಮೇಲೆ ಲೇಬಲ್ ಹಾಕಿ ಯಾವ ರೀತಿ ಮಾಡ್ತಾಯಿದ್ವಿ, ಅದರ ಒಂದು ಮೆಮೊರೀಸ್ ಎಷ್ಟು ಚೆನ್ನಾಗಿದೆ. ಈಗಲೂ ಕೂಡ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಈ ಥರ ರಟ್ಟು ಹಾಕುವುದು ಬಹಳ ಮಧುರವಾದ ಒಂದು ಅನುಭವ. ನೋಡಿ, ಈ ಥರ ಪುಸ್ತಕಗಳೆಲ್ಲ ಒಂದು ಕಡೆ ಜೋಡಿಸಿಟ್ಕೊಂಡು ಖಾಕಿ ರಟ್ಟು ಅಲ್ಲಿ ಪಕ್ಕದಲ್ಲಿದೆಯಲ್ಲ, ಅದನ್ನೆಲ್ಲ ಇದು ಮಾಡಿ ಸೂಕ್ತ ಅಳತೆಗೆ ಕತ್ತರಿಸಿ ಈ ಥರ ಎಲ್ಲ ಹಾಕಿ, ಇದು ಒಂದು ಕವಚ. 1 ವರ್ಷ ಇರಬೇಕಲ್ಲ ಪುಸ್ತಕ ಕಡಿಮೆ ಅಂದರೆ. ಈಗಂತೂ ರೊಟೇಷನ್ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ ಸರ್ಕಾರಿ ಶಾಲೆಗಳಲ್ಲಿ. ಸೊ ಇದೆಲ್ಲ ಇದು ಒಂದು ನಾನು ನಿಮಗೆ ಒಂದು ಹಳೆಯ ನೆನಪಾದರೂ ಬರಲಿ, ಅಥವಾ ಈಗಾದ್ರೂ ಮಕ್ಕಳುಗಳು ನೋಡ್ತಾಯಿದ್ರೆ ಇದೊಂದು ಅಭ್ಯಾಸನ ರೂಢಿ ಮಾಡ್ಕೊಳ್ಳಿ. ನಾವು ಏನು ಪುಸ್ತಕಗಳನ್ನು ಓದ್ತೀವಿ, ಎಲ್ಲಿಂದ ಜ್ಞಾನನ ಗಳಿಸ್ಕೋತೀವಿ, ಅದನ್ನು ರಕ್ಷಣೆಯಾಗಿ ಇಟ್ಕೊಳ್ಳೋದು ನಮ್ಮ ಮೊದಲನೇ ಕರ್ತವ್ಯ. ಮತ್ತು ಅದಕ್ಕೆ ಒಂದು ಬೆಲೆ ಕೊಟ್ಟು ಅದರ ಮೇಲ್ಗಡೆ ಒಂದು ಸೂಕ್ತವಾದ ಲೇಬಲ್ ಅದನ್ನು ಹಾಕಿ, ಅದರಲ್ಲಿ ನಮ್ಮ ಹೆಸರು, ತರಗತಿ, ಸೆಕ್ಷನ್ನು, ಸ್ಕೂಲು, ಸಿಟಿ ಮತ್ತು ಸಬ್ಜೆಕ್ಟು ಇದನ್ನೆಲ್ಲ ಬರಿತಿದ್ವಿ. ಇದಲ್ಲದೆ ನಾವು ನೋಟ್ಬುಕ್ಗಳು ಕೂಡ ಹಾಕ್ಕೊಂಡು ಅದನ್ನು ಬರಿತಾಯಿದ್ವಿ. ಮತ್ತು ಒಂದು ವರ್ಷ ಬಾಳಿಕೆ ಬರ್ತಿತ್ತು ಅದೆಲ್ಲ. ಈಗ ನಾವು ಸುಮಾರು ಹಲವಾರು ಸಿಂಥೆಟಿಕ್ ಎಲ್ಲ ಬಂದಿದೆ. ಮತ್ತು ಇನ್ನು ಕೆಲವು ಕಡೆ ಈ ಖಾಕಿ ರಟ್ಟು ಅಲ್ಲದೆ ನ್ಯೂಸ್ ಪೇಪರ್ ರಟ್ಟು, ಆವಾಗ ಒಂದು ಮರ್ಯಾದೆಯಾಗಿ ಬರ್ತಾಯಿತ್ತು ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟು. ಧೈರ್ಯವಾಗಿ ಹಾಕೋಬೋದಾಗಿತ್ತು. ಈಗ ಯಾವುದೂ ಹಾಕ್ಕೊಳ್ಳೋಕ್ಕಾಗಲ್ಲ. ಮತ್ತು ಇಂಕು ಕೂಡ ಬಹಳ ಹಾರ್ಮ್ಫುಲ್ ಆಗಿದೆ, ಅದನ್ನು ಕೂಡ ಹಾಕೋಕ್ಕಾಗಲ್ಲ. ಮತ್ತು ಇವಾಗ ಒಂದು ದೊಡ್ಡ ಉದ್ಯಮವಾಗಿ ಬೆಳೆದಿದೆ ಖಾಕಿ ರಟ್ಟು, ಪುಸ್ತಕದ ಉದ್ಯಮ. ಪುಸ್ತಕವನ್ನು ಬೈಂಡ್ ಮಾಡೋದು, ಅದನ್ನು ಬೈಂಡ್ ಮಾಡಿಸಿ ತೊಗೊಂಡೋಗೋದು ಒಂದು ಉದ್ಯಮವಾಗಿ ಬೆಳೆದಿದೆ. ಇವಾಗ ಯಾರಾದರೂ ತಂದೆ ತಾಯಂದಿರು ಹಾಕ್ತಿರಾದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಅಥವಾ ಮಕ್ಕಳುಗಳ ನೀವೇನಾದರೂ ಮಕ್ಕಳು ನೋಡ್ತಾಯಿದ್ರೆ ಇದನ್ನು ಹಾಕೋದನ್ನ ನೀವು ಕಾಮೆಂಟ್ ಮಾಡಿ, ಅಥವಾ ನೀವು ಹಾಕ್ಕೊಳ್ಳಿ. ಇದು ಸಚ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿರುತ್ತೆ. ಈ ಥರದ ಒಂದು ನಮ್ಮ ಮನೆಯಲ್ಲಿ ನಾವು ಕೆಲವು ಪುಸ್ತಕಗಳಿಗೆ ರ್ಯಾಪರ್ ಅಥವಾ ರಟ್ಟು ಹಾಕಿದಾಗ, ಅಥವಾ ಬೈಂಡಿಂಗ್ ಬುಕ್ಕದು ಇದು ಮಾಡಿದಾಗ, ಹಾಗೆ ಒಂದು ಈ ವಿಡಿಯೋ ತಾನೇ ಫಾರ್ಮ್ ಆಯಿತು. ಭಾಳ ಹಿಂದಿನ ವಿಡಿಯೋ. ಇದನ್ನು ನಮ್ಮ ಬಂಧುಗಳ ಜೊತೆಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನನಗನ್ನಿಸ್ತು. ನಿಮಗೆ ಇಷ್ಟ ಆದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನಲ್ ಕರುನಾಡು ಕನ್ನಡಿಗ ಇದೆಯಲ್ಲ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಯಾವುದಾದ್ರೂ ವೀಡಿಯೋಗಳನ್ನು ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೋಡ್ಬೋದು. ನಿಮ್ಮ ಜೊತೆ ಹಂಚ್ಕೋಬೇಕು. ನನಗೆ ಈ ರಟ್ಟನ್ನು ಹಾಕುವಾಗ ಎಷ್ಟೋ ವರ್ಷ ಆಗಿತ್ತು. ತುಂಬ ಸಂತೋಷ ಆಯಿತು. ನನಗೆ ಸಮಯ ಹೋಗಿದ್ದೇ ಗೊತ್ತಿಲ್ಲ. ತುಂಬ ಸಂತೋಷ ಆಯಿತು ನನಗೆ. ಇದು ವಿಡಿಯೋ ಆಗಿದ್ದಂತೂ ಒಂದು ಆಕಸ್ಮಿಕವಾದ ಒಂದು ಇದು, ನನಗೆ ಗೊತ್ತಿಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ. ಸೊ ಇಟ್ ವಾಸ್ ಎ ವಂಡರ್ಫುಲ್ ಥಿಂಗ್. ಸೊ ಅದಾದಮೇಲೆ ನಾನು ನಿಲ್ಲಿಸಿದೆ. ಅಟ್ ದಿ ಎಂಡ್ ಆಫ್ ದ ಡೇ ಇದು ಸಾಕು, ಇದು ಮಾಡುವಾಗ ನಿಲ್ಲಿಸಿದೆ. ನಾನು ಅದನ್ನೆಲ್ಲ ಫುಲ್ ಮಾಡಬೇಕಿತ್ತು ಅಂತ ಅನ್ನಿಸ್ತು. ಸುಮಾರು ಪುಸ್ತಕಕ್ಕೆ ಅವತ್ತು ರಟ್ಟು ಹಾಕಿದೆ ನೆನಪು. ಇದು ವಾಸ್ತವವಾಗಿ ಟೆಕ್ಸ್ಟ್ ಬುಕ್ ಅಲ್ಲ. ಮನೇಲಿ ಯಾವುದೋ ಪುಸ್ತಕಗಳು ತಮ್ಮಿಂದ ತಾವು ಬಿದ್ದಿದ್ದವು. ಅವು ಬಹಳ ಮೌಲ್ಯಯುತವಾದ ಪುಸ್ತಕಗಳು ಒಂದು ಅರಿತು ಈ ರಟ್ಟಿದ್ದರಿಂದ ಬೇರೆ ಪುಸ್ತಕಗಳೆಲ್ಲ ರಟ್ಟಾದಮೇಲೆ ಇನ್ನೂ ಸ್ವಲ್ಪ ಉಳಿದಿತ್ತು. ಹಾಗಾಗಿ ಈ ರ್ಯಾಪರ್ ಅನ್ನು ಹಾಕಿಟ್ಟೆ. ಈ ವಿಡಿಯೋ ಆಗಿರೋದು ಬಹಳ ನನಗೆ ಒಂದು ಆಶ್ಚರ್ಯ ಆಗುತ್ತೆ. ಓಕೆ, ನೋಡಿ ಈ ರೀತಿಯಾಗಿ ನೀಟಾಗಿ ಜೋಡಿಸಿ ಪುಸ್ತಕ ಹಾಕಿ ಅದು ಮುಟ್ಟುವಂಥ ಒಂದು ಫೀಲು, ಆ ಒಂದು ಇದೇನೇ ಎಷ್ಟು ಸಂತೋಷಮಯವಾದ ಇದಾಗುತ್ತೆ. ಇದನ್ನು ನೀವು ಕೂಡ ನಿಮ್ಮ ಮನೇಲಿ ಮಾಡಿ ಅದು ಅನುಭವ ಪಡೀರಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.